ತುಂಬ ಇಷ್ಟವಾಗಿರೋದನ್ನ ಏನೋ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಕಲ್ಯಾಣಕ್ಕೆ ಬಂದಿದ್ದೀನಿ. ಲೆಟ್ಸ್ ಗೋ. ನಮ್ಮ ಪತಿಗೆ ವಾಚ್ ಸೆಲೆಕ್ಷನ್ ಮಾಡೋಕ್ಕೆ ಬಂದಿದ್ದೀವಿ. ಇವರಿಗೂ ಡಿಸ್ಕಷನಲ್ಲಿ ಇದ್ದಾರೆ ಯಾವ್ದು ಸೆಲೆಕ್ಟ್ ಮಾಡೋದು ಅಂತ. ಇಲ್ಲಿ ಡೈಸನ್ ಸ್ಟೋರ್ ಇದೆ ಒರಾಯನ್ ಮಾಲಲ್ಲಿ. ನೋಡೋಕ್ಕೆ ಖುಷಿ ಆಗುತ್ತೆ ನನಗೆ. ಏನ್ ಅನ್ಸಿದೆ ಆಕ್ಚುಲಿ ಮನೇಲಿ ಕಪ್ಪೆ ನೋಡಿದ್ದೀನಿ. ಅಲ್ಲ ಇಷ್ಟ ಹತ್ರಕ್ಕೆ ಹೆಂಗ್ ಬರಕ್ ಸಾಧ್ಯ ಕಪ್ಪೆ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ ರ್ಯಾಂಡಮ್ ವ್ಲಾಗ್ ಆ್ಯಕ್ಚುಲಾಗಿ. ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಐನೋ ನಾನು ಆಫ್ಲೈನ್ ಜಾಸ್ತಿ ಶಾಪಿಂಗ್ ವಿಡಿಯೋನೇ ಆಗ್ತದೆ ಅಂತ ನಜರ್. ಸೊ ಯಾ, ಜಸ್ಟ್ ಲೈಕ್ ದ್ಯಾಟ್ ನನ್ನ ಹಸ್ಬೆಂಡ್ ಜೊತೆ ಇವತ್ತು ಒಂದಿನ ಒಂದು ಸ್ವಲ್ಪ ಶಾಪಿಂಗ್ ಇದೆ. ಸ್ವಲ್ಪ ಸ್ಪೆಷಲ್ ವ್ಲಾಗ್ ಇದು, ಯಾಕಂದರೆ ನಂಗೆ ತುಂಬ ಇಷ್ಟವಾಗಿರೋದನ್ನ ಏನೋ ಪರ್ಚೇಸ್ ಮಾಡ್ತಾ ಇದ್ದೀನಿ. ಐ ಥಾಟ್ ಒಂದು ಸ್ಮಾಲ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಏನಾಯಿತು ಅಂದರೆ ಈಗ ನನ್ನ ಹಸ್ಬೆಂಡ್ ಕಾರ್ ವಾಶಿಗೆ ಬಿಟ್ಟಿದ್ದಾರೆ. ಸೊ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಕಾರ್ ವಾಶ್ ಹತ್ರ. ಅವ್ರ ಕಾರ್ ತೊಗೊಂಡು ನನ್ನ ಕಾರ್ ತೊಗೊಂಡು ಮತ್ತೆ ನಾವು ಹೋಗಿ ಪಾರ್ಕ್ ಮಾಡಿ ಆ್ಯಂಡ್ ಇಬ್ಬರು ಇವಾಗ ಒಂದೇ ಗಾಡೀಲಿ ಹೊರಡಬೇಕು. ಸೊ ಐ ಜಸ್ಟ್ ಗಾಟ್ ಫ್ರೆಶ್, ಹ್ಯಾವ್ ಶವರ್ಡ್ ಆ್ಯಂಡ್ ಯಾ, ಲೆಟ್ಸ್ ಲೀವ್. ನಾವು ನಮ್ಮ ಪತಿಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಇವರಿಬ್ಬರು ಸೆಲೆಕ್ಟ್ ಮಾಡ್ತಿದ್ದಾರೆ. ಅವನಲ್ಲಿ ಟ್ರಯಲ್ಗೆ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ನೋಡೋಣ. ಸಕ್ಕತ್ತಾಗಿದೆ ಎಲ್ಲ ಸೂಟ್ಸು. ಬಂದ ಫಿಟ್ಟಿಂಗ್ ಸರಿ ಇದೆಯಾ ಅಕ್ಷಿ? ಪ್ಯಾಂಟ್ ಲೆಂತ್ ನೋಡಿ, ಅಯ್ಯೋ ಅಷ್ಟೊಂದು ಉದ್ದ ಇದೆ. ಟಿ ಶರ್ಟ್ ಮಾಡ್ಕೊಂಡು ಬಂದ. ಈಗ ಆ್ಯಕ್ಚುಲಿ ಶರ್ಟ್ ಫಿಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಡ್ಜಸ್ಟ್ ಆಗಲಿಲ್ಲ ಅಂತ ಸೊ ಇನ್ನೊಂದು ಶೋರೂಮಿಗೆ ಬಂದಿದ್ದೀವಿ. ಇಲ್ಲೂ ಅಡ್ಜಸ್ಟ್ ಆಗ್ತಾ ಇಲ್ಲ. ವಿಲ್ ಸಿ. ಇದು ಚೆನ್ನಾಗಿ ಕಾಣಿಸ್ತಿದೆ ಪತಿ, ನೈಸ್. ಸೊ ಕಲ್ಯಾಣಕ್ಕೆ ಬಂದಿದ್ದೀನಿ. ಲೆಟ್ಸ್ ಗೋ. ಐ ಆಮ್ ಸೋ ಸರ್ಪ್ರೈಸ್ಡ್. ಯಾಕಂದರೆ ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ. ಮೇಕಿಂಗು ಆಕಾಶ ಮುಟ್ಟಿದೆ ಅಂತ ನಂಗೆ ಕಲ್ಯಾಣ ಹೋದಾಗೆ ಗೊತ್ತಾಗಿದ್ದು. ಫುಟ್ವೇರ್ ಸೆಲೆಕ್ಟ್ ಮಾಡೋಕ್ಕೆ ಮೋಚಿಗೆ ಬಂದಿದ್ದೀವಿ. ನಾನು ಆರಾಮಾಗಿ ಕೂತಿದ್ದೀನಿ. ವಾಟ್ ಹಿ ಲೈಕ್ಸ್. ನಮ್ಮ ಪತಿಗೆ ವಾಚ್ ಸೆಲೆಕ್ಷನ್ ಮಾಡೋಕ್ಕೆ ಬಂದಿದ್ದೀವಿ. ಇವರಿಗೂ ಡಿಸ್ಕಷನಲ್ಲಿ ಇದ್ದಾರೆ ಯಾವ್ದು ಸೆಲೆಕ್ಟ್ ಮಾಡೋದು ಅಂತ. ಒಂದಷ್ಟು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ, ನೋಡಬೇಕು ವಿಚ್ ವಿಲ್ ಗೆಟ್ ಸೆಲೆಕ್ಟೆಡ್ ಅಂತ. ನಾವು ವರ್ಲ್ಡ್ ಆಫ್ ಟೈಟಾನಿಗೆ ಹೋಗ್ತಾ ಇದ್ದೀವಿ ಟು ಬೈ ಅ ವಾಚ್. ಹಾಂ, ನಾವು ಈ ವಾಚ್ನ ಸೆಲೆಕ್ಟ್ ಮಾಡಿದ್ದೀವಿ, ಚೆನ್ನಾಗಿದೆ ಅಂತ. ವಿಲ್ ಸಿ ಹೌ ಇಟ್ ಲುಕ್ಸ್. ಅದ್ರ ಜೊತೆಗೆ ನಾನು ವಾಚ್ಗಳಿಗೆಲ್ಲ ಶೆಲ್ ಹಾಕಿಸ್ಬೇಕಿತ್ತು. ಒಂದಕ್ಕೆ ರೆಡಿ ಆಗಿದೆ, ಇನ್ನೊಂದು ಶೆಲ್ ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ಅಕ್ಷತ್ ಇಸ್ ಟ್ರೈಂಗ್. ರಾಗದಲ್ಲೇ ಆ್ಯಕ್ಚುಲಾಗಿ ತುಂಬ ಎಲಿಗೆಂಟಾಗಿ ಕಲೆಕ್ಷನ್ಸ್ ಇದೆ. ವಿಲ್ ಸಿ. ಈ ಟೈಟನ್ ರಾಗ ವಾಚ್ನ ಸೆಲೆಕ್ಟ್ ಮಾಡಿದ್ದೀನಿ. ಸಿ ಹೌ ಪ್ರಿಟಿ ದ ಡಯಲ್ ಇಸ್ ಆ್ಯಂಡ್ ಸ್ಟ್ರ್ಯಾಪ್ ತುಂಬ ಚೆನ್ನಾಗಿದೆ. ವಾಚ್ ಪರ್ಚೇಸ್ ಮಾಡಾಯಿತು. ಐ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ನಾವು ವೇಟಿಂಗ್ ಫಾರ್ ಅಕ್ಷಿ ಬರಲಿ ಅಂತ. ನನ್ನ ವಾಚ್ಗಳು ಶೆಲ್ಲೆಲ್ಲ ಆಯಿತು. ಈ ವಾಚು ಶೆಲ್ ಇರಲಿಲ್ಲ, ಹಾಕ್ಸ್ಕೊಂಬಂದ್ವಿ. ಈಗ ನೆಕ್ಸ್ಟು ಅಗೇನ್ ನಾವಿಲ್ಲಿಂದ ಅಗೇನ್ ಅದೇ ಸಾರಿ ನಂಗಲ್ಲಿ ಡೈಮಂಡ್ ಹೇಳೋದ್ನಲ್ಲ, ಸೆಟ್ ಆಗಲಿಲ್ಲ. ಅಂದರೆ ಒಂದು ಸ್ವಲ್ಪ ಡಿಸೈನ್ ಟ್ರೈ ಮಾಡ್ಬೋದಿತ್ತು, ಬೇರೆ ಅನಿಸ್ತು. ಸೊ ಮೇ ಬಿ ಇನ್ನೊಂದು ಕಡೆ ಹೋಗಿ ನಾನು ಡೈಮಂಡ್ ನೋಡ್ತೀನಿ ಅನಿಸುತ್ತೆ. ಇದಕ್ಕೋಸ್ಕರ ವಿಲ್ ಲೀವ್ ಹ್ಯೂರ್. ಇನ್ನೇನು ಇಲ್ಲಿ ತೊಗೊಳ್ಳೋಂಥದ್ದಿಲ್ಲ. ವಿಲ್ ಸಿ. ಅಕ್ಷತ್ ವಾಂಟ್ಸ್ ಟು ಶಾಪ್ ಸಮಥಿಂಗ್, ಲೆಟ್ ಹಿಮ್ ಶಾಪ್. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಗೋಲ್ಡ್ ಆ್ಯಂಡ್ ಡೈಮಂಡ್ ಮತ್ತು ಸಿಲ್ವರ್ ಶಾಪ್ಗೆ ಹೋಗಬೇಕು. ಸೊ ಯಾ, ದಟ್ಸ್ ಇಟ್. ಇಲ್ಲಿ ಡೈಸನ್ ಸ್ಟೋರ್ ಇದೆ ಒರಾಯನ್ ಮಾಲಲ್ಲಿ. ನೋಡೋಕ್ಕೆ ಖುಷಿ ಆಗುತ್ತೆ ನನಗೆ. ಒಂದು ಡೈಮಂಡ್ ನೋ ಸ್ಪಿನ್ ಕೊಡೋದು ದುಡ್ಡು ರೇಟ್ಗೆ ಆರಾಮಾಗಿ ಒಂದು ಡೈಸನ್ನೇ ತೊಗೊಂಡ್ಬಿಡ್ಬೋದಾ ಅನಿಸ್ತಾ ಇದೆ. ಬಟ್ ಇಟ್ಸ್ ಓಕೆ, ಇಟ್ ವಿಲ್ ಬಿ ಆನ್ ಇನ್ವೆಸ್ಟ್ಮೆಂಟ್. ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಸುಮ್ಮನೆ ಡೈಸನ್ ಎಲ್ಲ ಏನು ಇನ್ವೆಸ್ಟ್ಮೆಂಟ್ ಅಲ್ಲ, ಯಾವತ್ತಿಗಿದ್ರು ಅದು ಒಂಥರ ಹಾಳಾದರೆ ಮತ್ತು ನಾನೇ ಖರ್ಚು, ಸರ್ವಿಸ್ ಮಾಡಿಸ್ಬೇಕು, ಹಾಳಾಗುತ್ತೆ ಖರ್ಚು. ಬಟ್ ಡೈಮಂಡ್ ಹಂಗಲ್ವಲ್ಲ, ಡೈಮಂಡು ಗೋಲ್ಡ್ ಎರಡೂ ಇದೆ ಅದರಲ್ಲಿ. ಅದೊಂದು ಇನ್ವೆಸ್ಟ್ಮೆಂಟು. ಬಟ್ ನೋಡೋಣ ಏನು ಅಂತ. ಬಟ್ ಸಿಕ್ಕಾಪಟ್ಟೆ ರೇಟ್ ಇದೆ ಡೈಮಂಡ್. ಸೊ ಈಗ ನಮ್ಮ ಯೂಶುವಲ್ ಸ್ಟೋರ್ಗೆ ಬಂದಿದ್ದೀವಿ. ದಟ್ ಈಸ್ ನಕೋಡ ಆ್ಯಂಡ್ ಬಸವನಗುಡಿ.
ಸೊ ನೋಡೋಣ ಇಲ್ಲಿ ಯಾವ್ದಾದ್ರು ನಮಗೆ ಸೆಲೆಕ್ಟ್ ಆಗುತ್ತಾ ಅಂತ. ಇಲ್ಲ, ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಮಗೆ ಸೆಲೆಕ್ಟ್ ಆಗಿದೆ. ಸೊ ಇವತ್ತು ಸೆಲೆಕ್ಟ್ ಮಾಡಿ ಹೋಗೋಣ. ನಾವು ಇಲ್ಲಿಂದ ನಮ್ಮ ಪಬ್ ಹತ್ರ ಬೇರೆ ಹೋಗ್ಬೇಕು. ವಾಚೆ ಓಡ್ತಾ ಇಲ್ಲ. ಸೊ ನನಗೆ ಇಲ್ಲಿ ಡೈಮಂಡ್ ಕಲೆಕ್ಷನ್ ಇಷ್ಟ ಆಯಿತು. ಅದರಲ್ಲಿ ನಾನು ಒಂದು 2 ಸೆಲೆಕ್ಟ್ ಮಾಡಿಕೊಂಡೆ. ತುಂಬ ಕನ್ಫ್ಯೂಸ್ ಆಗಿದೆ. ಈ ಡಿಸೈನ್ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟೆ, ಯಾಕಂದ್ರೆ ನನ್ನ ಇಯರಿಂಗ್ ಕೂಡ ಮ್ಯಾಚ್ ಆಗ್ತಿತ್ತು ಅಂತ. ಅದನ್ನು ತೊಗೊಂಡಿದ್ದು ಬೇರೆ ಡಿಸೈನ್ ಆಗಿತ್ತು. ಅದಾದಮೇಲೆ ಅಲ್ಲೇ ಸೆಕೆಂಡ್ ಫ್ಲೋರಲ್ಲಿ ಹೋಗಿ ನಾವು ಬೆಳ್ಳಿ ಗೆಜ್ಜೆ ಸೆಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಈ ಥರದ್ದೇ ಸ್ವಲ್ಪ ಸಣ್ಣದಾಗಿ ಡಿಸೈನ್ ಚೇಂಜಸ್ ಇತ್ತು. ಇದರಲ್ಲಿ ಯಾವುದಾದ್ರೂ ಒಂದು ಪೇರ್ನ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಯಾಕಂದ್ರೆ ತುಂಬ ಗಾಡಿನೂ ಕಾಣಬಾರ್ದು. ಆ್ಯಂಡ್ ವಿ ವರ್ ಸ್ಪೆಸಿಫಿಕ್ ಯಾವುದೇ ಥರ ಡಿಸೈನ್ ಬೇಡ, ಒಳ್ಳೆ ತೂಕ ಚೆನ್ನಾಗಿರಲಿ ಅಂತ. ಆ್ಯಂಡ್ ಅದಾದಮೇಲೆ ಈ ಥರದ ಒಂದು ಸಣ್ಣ ಗೆಜ್ಜೆ ಕೂಡ ತೊಗೊಂಡೆ. ಇದು ಯಾವ ಮಕ್ಳಿಗೂ ಅಲ್ಲ, ನಮ್ಮ ಮನೆ ದೇವ್ರಿಗೆ ಕೊಡೋಣ ಅಂತ. ಸೊ ದೇವ್ರ ಪೂಜೆಗೆ ಮಾಡಿಸೋದು. ಆ್ಯಂಡ್ ಅದಾದಮೇಲೆ ನಾನು ಅಕ್ಷಿ ನಮ್ಮ ಔಟ್ಲೆಟ್ ಹತ್ರ ಇರೋ ಟ್ರಫಲ್ಸ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಏನೇನೋ ವೆರೈಟಿ ಬಂದಿತ್ತು. ಅವತ್ತು ರಶ್ ಕೂಡ ಕಮ್ಮಿ ಇತ್ತು ಅಂತ ಆರ್ಡ್ರ್ ಮಾಡಿ ತಿಂದಿದ್ದು. ಇದು ಮೋಸ್ಟ್ಲಿ ರ್ಯಾಪ್ ಇರಬೇಕು ಅಂತ ಅನಿಸುತ್ತೆ. ತಿನ್ನಬೇಕಾದ್ರೆ ನನಗೆ ನೆನಪಿತ್ತು, ಸ್ವಲ್ಪ ದಿನ ಆದಮೇಲೂ ನನಗೆ ನೆನಪಿತ್ತು. ಆದರೆ ಈಗ ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ಇದು ಏನು ಆರ್ಡ್ರ್ ಮಾಡಿದ್ದೆ ಅಂತ ನೆನಪು ಮಾಡಿಕೊಂಡು ನನಗೆ ಹೆಸರು ಗೊತ್ತಾಗ್ತಾ ಇಲ್ಲ. ಬಟ್ ಐ ಲವ್ ಟ್ರಫಲ್ಸ್ ಅ ಲಾಟ್. ನಾನು ಕಾಲೇಜ್ ಡೇಸಲ್ಲಿ ತುಂಬ ಟ್ರಫಲ್ಸ್ಗೆ ಹೋಗಿದ್ದೆ. ತುಂಬ ಅಲ್ಲ, ಹೋಗಿದ್ದೆ. ಈ ಪೊಟ್ಯಾಟೊ ಚಿಪ್ಸ್ ಇದೆಯಲ್ಲ, ನಾನು ಹೊರಗಡೆ ತಿಂದರೆ ಚೆನ್ನಾಗೇ ಅನಿಸಲ್ಲ, ಬಟ್ ಅವ್ರು ಕೂಡ ಪೊಟ್ಯಾಟೊ ಚಿಪ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ ನಮ್ಮ ಔಟ್ಲೆಟ್ ಹತ್ರನೇ ಟ್ರಫಲ್ಸ್ ಇದೆ ಅಂತ. ನಾನು ಆಲ್ರೆಡಿ 2 ಸತಿ ಅಲ್ಲಿಗೆ ವಿಸಿಟ್ ಕೊಟ್ಟಿದ್ದೀನಿ. ಫುಡ್ಸ್ ಆರ್ ಆಲ್ವೇಸ್ ನೈಸ್ ಆ್ಯಂಡ್ ಕ್ವೈಟ್ ಅಫೋರ್ಡಬಲ್ ಟು. ಸ್ವಲ್ಪ ಏನಾದ್ರು ಚೇಂಜಸ್ ಬೇಕು ಔಟ್ಲೆಟ್ ಊಟನೇ ತಿಂದು ಅಂತ ಅನ್ಸಿದಾಗ ವಿ ಗೋ ದೇರ್. ಆ್ಯಕ್ಚುಲಿ ಸ್ನ್ಯಾಕಿಂಗಿಗೆ ಅಂತ ಹೋಗಿದ್ದು, ನಾವು ಪ್ರಾಪರಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಬಂದಿದ್ದೀನಿ. ಬಟ್ ಎಲ್ಲರಿಗೂ ಚಿಪ್ಸ್ ಕೊಡ್ತಾರೆ ನೋಡೋರು. ತೋರ್ಸು ಹೆಂಗಿದೆ ಮಧ್ಯ. ಹಂಗಲ್ಲ ಓಕೆ ಓಕೆ. ಚಿನ್ ಫುಲ್ಸಲ್ಲಿ ಈಗ ಹೊಟ್ಟೆ ತುಂಬ ಊಟ ಆಯಿತು. ಊಟ ಅಲ್ಲ, ಸ್ನ್ಯಾಕ್ಸು. ಅಲ್ಲಿಂದ ನಮ್ಮ ಔಟ್ಲೆಟ್ಗೆ ಹೋಗ್ತೀವಿ. ಅಲ್ಲೊಂದು ಸ್ವಲ್ಪ ರೈಸ್ ತೊಗೋಬೇಕು. ಸೊ ಟೈಮ್ ಈಗ 12:20 ಆಗಿದೆ ರಾತ್ರಿ. ಸೊ ಇಟ್ ಇಸ್ ದ ಕ್ಲೋಸಿಂಗ್ ಟೈಮ್. ಇಲ್ಲಿ ಕ್ಲೋಸ್ ಮಾಡಿಕೊಂಡು ಹೋಗಿ, ಅಂದರೆ ಕ್ಲೋಸ್ ಮಾಡ್ತಾರೆ ಮಾಡ್ಕೊಂಡು ಹೋಗಿ ನಾವು ಮಲ್ಗೋಷ್ಟೊತ್ತಿಗೆ ಇಟ್ ಈಸ್ ಈಸಿಲಿ 1:30 2 o'clock ಆಗಿಬಿಡುತ್ತೆ. ಸೊ ಐ ವಿಲ್ ಎಂಡ್ ದಿಸ್ ವಿಡಿಯೋ ಹಿಯರ್. ಅಷ್ಟೇ, ಬಾಯ್. ಬಾ ಅಮ್ಮ, ಕಪ್ಪೆ ಕಾಣಿಸ್ತಾ ಇಲ್ಲ. ಶೇ, ಇದ್ರ ಕೆಳಗೆ ಹೋಗ್ಬಿಟ್ಟಿರ್ಬೇಕು. ಕಪ್ಪೆ ಬಂದಿದೆ ಮನೆ ಒಳಗೆ. ರೆಕಾರ್ಡ್ ಮಾಡ್ಕೊಂಡು ಇಲ್ಲ ಇತ್ತು ದಪ್ಪದು ನೋಡು ಕಪ್ಪೆ. ಡ್ರೈವ್ನ ಕರಿ, ಸೆಕ್ಯೂರಿಟಿನ. ಏನ್ ಅನ್ಸಿದೆ ಅಕ್ಷಯ್ ಮನೇಲಿ ಕಪ್ಪೆ ನೋಡಿ? ಅಲ್ಲ, ಇಷ್ಟ ಹತ್ರಕ್ಕೆ ಹೆಂಗ್ ಬರಕ್ ಸಾಧ್ಯ ಕಪ್ಪೆ? ಅಲ್ಲ ಅಮ್ಮ, ನೀಟಾಗಿ ಜಂಪ್ ಮಾಡ್ತದು. ಗೀತಮ್ಮ, ಈ ಪ್ಯಾಸೇಜ್ ಕಿಟಕಿ ತೆಗೀರಿ. ಪ್ಯಾಸೇಜ್ ಕಿಟಕಿ ನಾನು ಅವಾಗಿಂದ ಅದನ್ನ ನೋಡ್ಕೊಂಡೆ ಕೂತಿದ್ವಿ. ಅದ್ ಹೆಂಗ್ ಮೇಲ್ ಹತ್ಕೊಂಡ್ ಬಂತು, ಬಿದ್ದಾಯ್ತು. ಯಪ್ಪ, ಕಿಟಕಿಗೆ ತೆಗೀತಮ್ಮ.